ಹಾಸನ ಜಿಲ್ಲೆಯ ಶಾಸಕರು ಪ್ರಶ್ನೆ ಕೇಳಿದ್ದಾರೆ. 20/8/2025 ಪ್ರಶ್ನೆ ಕೇಳಿದ್ದಾರೆ. ಅವರ ಪ್ರಶ್ನೆಗೆ ದಯವಿಟ್ಟು ಇದು ನಮ್ಮ ಸ್ವರೂಪ್ ಪ್ರಕಾಶ್ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ 2053 ನಂಬರ್ ನೋಡಿ ನಂಬರ್. ಕೊನೆಗೆ ಉತ್ತರ ನೀಡಿದ್ರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಮ್ಮ ಏನು ಮಂತ್ರಿಗಳಿದ್ದಾರೆ ಹೆಣ್ಮಕ್ಳು, ಅದಕ್ಕೆ ಇರಲಿ ಅವ್ರ ಹೆಸರು ಬೇಡ ಗೊತ್ತಿದೆ. ಉತ್ತರ ನೀಡಿದ್ರು. ಉತ್ತರ ಏನಂತ ಹೇಳ್ತಾರೆ? ಲಿಖಿತ ಉತ್ತರ ಸರ್ಕಾರ ಕೊಡುತ್ತೆ. ಯೋಜನೆ ಆರಂಭವಾಗಲಿನಿಂದಲೂ ಜೂನ್ 2025 ಒಟ್ಟು 21 ಕಂತುಗಳು. ದಯವಿಟ್ಟು ಇದು ನೋಟ್ ಮಾಡ್ಕೊಳ್ಳಿ ಪಾಯಿಂಟ್. ಅವ್ರ ಕಡೆಯಿಂದ ಲಿಖಿತ ಉತ್ತರ ಬಂದಿದೆ, ಮಂತ್ರಿಗಳ ಕಡೆಯಿಂದ, ಸರ್ಕಾರದ ಕಡೆಯಿಂದ 21 ಕಂತುಗಳು ಜೂನ್ 25 ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಸರ್ಕಾರ ಜಿಲ್ಲಾವಾರು ಅಂಕಿಅಂಶಗಳು ಅನುಬಂಧ 1 ಮತ್ತು 2 ಸಮೇತ ಲಿಖಿತ ಉತ್ತರ ನೀಡಿತು. ಎಷ್ಟು 21 ಕಂತು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಸರ್ಕಾರ ಲಿಖಿತ ಉತ್ತರದಲ್ಲಿ. ಫ್ಲೋರ್ ಆಫ್ ದ ಹೌಸ್, ಫ್ಲೋರ್ ಆಫ್ ದ ಹೌಸ್. ಆದ್ರೆ ಈ ಅಧಿಕೃತ ದಾಖಲೆಯನ್ನು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದಾಗ ಸರ್ಕಾರದ ಅಸಲಿ ಕಳ್ಳಾಟ ಬಯಲಿಗೆ ಬರುತ್ತೆ. ಯೋಜನೆ ಆರಂಭವಾದ 2023-24 ಸಾಲಿನಲ್ಲಿ 8 ಕಂತುಗಳು ನೀಡಿದ್ದು ಸರ್ಕಾರ. ಓಕೆ, ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಇಶ್ಯೂಸ್ ಅಬೌಟ್ ಇಟ್. ನಮ್ದೇನು ತಕರಾರಿಲ್ಲ. ಆ ನಂತರದ ತಕರಾರು ಇರ್ತಕ್ಕಂಥದ್ದು ಇಶ್ಯೂ ರೇಸ್ ಆಗಿರ್ತಕ್ಕಂಥದ್ದು 2024-25 ಸಾಲಿನಲ್ಲಿ ವಿತರಿಸಿರುವುದು ಕೇವಲ 10 ತಿಂಗಳ ಕಂತು ಮಾತ್ರ. ಸೊ ಅಲ್ಲಿಗೆ ಅವ್ರು ಹೇಳಿದ್ದೇನು 21 ತಿಂಗಳು ಕಂತು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಲಿಖಿತ ಉತ್ತರದ ಮೂಲಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಆನ್ಸರ್. ಬಟ್ ಆದ್ರೆ ಇಲ್ಲಿ ಮಿಸ್ ಆಗಿರ್ತಕ್ಕಂಥ ಆ 2 ತಿಂಗಳು ಕಂತನ್ನ ಅವ್ರು ಹೇಳ್ದಿರ ಅದನ್ನ ಒಳಗಡೆ ಮುಚ್ಚಿಟ್ಕೊಂಡು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಸದನದ ಒಳಗಡೆ ನಿಂತ್ಕೊಂಡು ಕನ್ಸರ್ನ್ಡ್ ಮಿನಿಸ್ಟರ್ ಸರ್ಕಾರ ಇದು ಸುಳ್ಳನ್ನ ಹೇಳಿರ್ತಕ್ಕಂಥದ್ದು. ಬಹುಶಃ ಈ ನಾಡಿನ ಹೆಣ್ಮಕ್ಳಾಗ್ಲಿ ತೆರಿಗೆದಾರರಾಗ್ಲಿ ಯಾರು ಕೂಡ ಇದನ್ನ ಶ್ರಮಿಸ್ತಕ್ಕಂಥ ಒಂದು ವಿಚಾರ ಅಲ್ಲ. ಕಾರಣ ಇದು ₹1 ಅಲ್ಲ, ₹2 ಅಲ್ಲ, 5,000 ಕೋಟಿಯಷ್ಟು 25 ಸಾಲು ಆರ್ಥಿಕ ವರ್ಷ. ದಯವಿಟ್ಟು ಇದನ್ನ ಬಹಳ ಸೂಕ್ಷ್ಮವಾಗಿ ನಾವು ಪರಿಗಣಿಸಬೇಕು. ಅಂದಾಜು ಆಸ್ ಇಟ್ ಇಸ್ 1,28,00,000 ಮಹಿಳೆಯರು ಫಲಾನುಭವಿಗಳು ಅಂತಕ್ಕಂಥದ್ದು ಪ್ರತಿ ವರ್ಷ ಇದೊಂದು ಅಂದಾಜಿನ ಕೊಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಅಂದ್ರೆ 2024-25 ಸಾಲಿನಲ್ಲಿ ಕೇವಲ 10 ತಿಂಗಳು ಕಂತು ಮಾತ್ರ ಕೊಟ್ಟಿದ್ದಾರೆ. ತಿಂಗಳಿಗೆ 1 ಕಂತು, 12 ತಿಂಗಳಿಗೆ 12 ಕಂತು. 12 ಕಂತು ಕೊಡುವಂತ ಕಡೆ ಸಾಲು 2024-25 ಫೆಬ್ರವರಿ ಮತ್ತೆ ಮಾರ್ಚ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಫೆಬ್ರವರಿ ತಿಂಗಳು ಮತ್ತೆ ಮಾರ್ಚ್ ತಿಂಗಳು, ಇವೆರಡೂ ತಿಂಗಳ ಹಣಕಾಸು ಹೆಚ್ಚು ಕಡಿಮೆ ಸರಿಸುಮಾರು 5,000 ಕೋಟಿಯಷ್ಟು 2 ತಿಂಗಳ ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಖಾತೆಗಳಿಗೆ ಜಮಾ ಆಗಲಿಲ್ಲ 2024-25.